ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೈಗ್ರೇನ್ ಸಮಸ್ಯೆ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಮೈಗ್ರೇನ್ ಸಮಸ್ಯೆ ಏನಿದೆ, ಇತ್ತೀಚಿನ ದಿನಗಳಲ್ಲಂತೂ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ. ಮೇಡಮ್, ನಾನು ಬಿಸಿಲಿಗೆ ಹೋಗಿ ಒಳಗೆ ಬಂದರೆ ಸಾಕು, ಸಿಕ್ಕಾಪಟ್ಟೆ ತಲೆ ಸಿಡಿಯುತ್ತೆ ನನಗೆ, ಅಥವಾ ಇವತ್ತು ನಿನ್ನೆ ದಿವಸ ನಿದ್ರೆ ಚೆನ್ನಾಗಾಗಲಿಲ್ಲ, ಅದರಿಂದಾಗಿ ನನಗೆ ಮೈಗ್ರೇನ್ ಅಟ್ಯಾಕ್ ಆಗಿದೆ ಅಂತ ಹೇಳೋರಿದ್ದಾರೆ. ಅಥವಾ ಊಟದ ಟೈಮ್ ಸ್ಕಿಪ್ ಮಾಡಿದೆ ಅಥವಾ ಚೇಂಜ್ ಆಯಿತು, ಅದರಿಂದಾಗಿ ನನಗೆ ಈ ಮೈಗ್ರೇನ್ ಅಟ್ಯಾಕ್ ಆಗುವಂಥ ಸಂಭವ ಜಾಸ್ತಿ ಬರುತ್ತೆ, ಅವತ್ತಿನ ದಿವಸ ನನಗೆ ಮೈಗ್ರೇನ್ ಅಟ್ಯಾಕ್ ಆಗುತ್ತೆ ಅಂತ ಹೇಳೋವಂಥ ಜನರು ಎಷ್ಟೋ ಜನ ಇದ್ದಾರೆ. ಹೀಗೆ ಹಲವಾರು ಕಾರಣಗಳನ್ನ ಹೇಳ್ಕೊಂಡು ಅದರ ಜೊತೆಗೆ ನನಗೆ ಮೈಗ್ರೇನ್ ಅಟ್ಯಾಕ್ ಆಗಿದೆ, ನನಗೆ ಈ ಸಮಸ್ಯೆ ಇದೆ ಅಂತ ಎಷ್ಟೊಂದು ಜನ ಕಂಪ್ಲೇಂಟ್ಸ್ ತಗೊಂಡು ಬರ್ತಾರೆ ಕ್ಲಿನಿಕಲ್ಲಿ. ಆದರೆ ಒಂದು ಮುಖ್ಯ ಕಾರಣ ಮೈಗ್ರೇನಿಗೆ ಏನಪ್ಪಾ ಅಂತಂದ್ರೆ, ಹಿಪೋಕ್ರೆಟಿಸ್ನವರು ತುಂಬಾ ವರ್ಷಗಳ ಮುಂಚೆನೆ ಅವರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗನೇ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲ ಕಾಯಿಲೆಗಳು ಸಹ ನಮ್ಮ ಕರುಳಿನಲ್ಲಿ ಉತ್ಪತ್ತಿ ಆಗತ್ತೆ, ಅಥವಾ ನಮ್ಮ ಗಟ್ ಇಸ್ ದ ಮೇನ್ ಸೋರ್ಸ್ ಆಫ್ ಆಲ್ ದ ಡಿಸೀಸಸ್ ಅಂತ ಹೇಳ್ಬಿಟ್ರು ಅವರು. ಅದೇ ಒಂದು ರೀಸನ್ ಇವತ್ತು ನಮ್ಗೆ ಮೈಗ್ರೇನ್ ಅಟ್ಯಾಕ್ಸ್ ಜಾಸ್ತಿ ಆಗೋದಕ್ಕೆ ಕೂಡ ಕಾರಣೀಭೂತ ಆಗಿದೆ. ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಆಸಿಡಿಟಿಯ ಪ್ರಮಾಣ ಹೆಚ್ಚಾಗೋದ್ರಿಂದಾಗಿ ನಮ್ಮಲ್ಲಿ ಈ ಮೈಗ್ರೇನ್ ಅನ್ನುವಂತಹ ಕಾಯಿಲೆ ಉತ್ಪತ್ತಿ ಆಗತ್ತೆ, ಅಥವಾ ಉಲ್ಬಣ ಆಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದ್ರೆ ಆಸಿಡಿಟಿಗೆ ಏನಿರಬಹುದಪ್ಪ ಕಾರಣ? ನಾವು ಖಾರ ಪದಾರ್ಥಗಳನ್ನ, ಹುಳಿ ಪದಾರ್ಥಗಳನ್ನ ಸೇವಿಸಿದಾಗ, ಆಹಾರವನ್ನ ಸರಿಯಾಗಿ ಜಗಿದೆ ಅಥವಾ ಅಗಿದೆ ಹಾಗೇ ಸೇವನೆಯನ್ನ ಮಾಡಿದಾಗ, ಅಥವಾ ಆಹಾರದ ಟೈಮನ್ನ ಚೇಂಜ್ ಮಾಡ್ಕೊಂಡಾಗ, ಮಲಬದ್ಧತೆಯ ಸಮಸ್ಯೆ ಇದ್ರೆ, ಅಥವಾ ನಮ್ಗೆ ಜೀರ್ಣಕ್ರಿಯೆ ಸರಿಯಾಗಿರದೆ ಹೋದ್ರೆ, ಇಂಡೈಜೆಷನ್ ಅಂತ ಹೇಳ್ತೀವಿ, ಇಂಡೈಜೆಷನ್ ಸಮಸ್ಯೆ ಇದ್ರೆ, ಈ ಎಲ್ಲ ಕಾರಣಗಳಿಂದಾಗಿ ನಮ್ಮಲ್ಲಿ ಆಸಿಡಿಟಿಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ? ಆದರೆ ಇದೆಲ್ಲದರ ಜೊತೆಗೆ ನಮ್ಗೆ ಇನ್ನೂ ಒಂದು ಕಾರಣ ಆಸಿಡಿಟಿಯನ್ನ ಹೆಚ್ಚು ಮಾಡೋದಕ್ಕಿದೆ. ಅದೇನಪ್ಪಾ ಅಂತಂದ್ರೆ ಎಚ್ ಪೈಲೋರಿ ಇನ್ಫೆಕ್ಷನ್. ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಇಂದಾಗಿ ನಮ್ಮಲ್ಲಿ ಹಲವಾರು ರೋಗಗಳು ಉತ್ಪತ್ತಿ ಆಗುತ್ತೆ ಅನ್ನುವಂತಹ ವಿಷಯಕ್ಕೇನೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು ಅಲ್ವಾ? ಹಾಗಾಗಿ ಈ ಒಂದು ಟೈನಿ ಬ್ಯಾಕ್ಟೀರಿಯಾ ಏನಿದೆ, ಎಚ್ ಪೈಲೋರಿ ಅನ್ನುವಂಥದ್ದು, ಇದರಿಂದಾಗಿ ಆಸಿಡಿಟಿ ಪ್ರಮಾಣ ಹೆಚ್ಚಾಗತ್ತೆ, ಹಾಗೆ ಇದರಿಂದಾಗಿ ಮೈಗ್ರೇನ್ ಕೂಡ ಆಗತ್ತೆ. ಹೇಗೆ ಗಟ್ಟಿಗೂ ಮತ್ತು ನಮ್ಮ ತಲೆಗೂ ಎಲ್ಲಿಂದ ಸಂಬಂಧ ಇದು? ಹೊಟ್ಟೆ ಇರೋದಿಲ್ಲಿ, ತಲೆ ಇರೋದಿಲ್ಲಿ, ಮೇಡಮ್ ಹೇಗೆ ಇದು ಕನೆಕ್ಷನ್ ಅಂತ ನೀವು ಕೇಳಬಹುದು. ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಇವಾಗ ನೋಡಿ, ಯಾರ್ಯಾರು ಮೈಗ್ರೇನ್ ಅಟ್ಯಾಕ್ಸ್ ಆಗಿದೆ ಅಥವಾ ಯಾರ್ಯಾರಿಗೆ ಮೈಗ್ರೇನ್ ಸಮಸ್ಯೆ ಇದೆ, ಅವ್ರೇನ್ ಹೇಳ್ತಾರೆ ಸಾಮಾನ್ಯವಾಗಿ ಅಂತ ಕೇಳಿದ್ರೆ, ಮೇಡಮ್ ಒಂದ್ಸಲ ನನಗೆ ವಾಂತಿ ಮಾಡಿದ್ರೆ ಸಾಕು, ಎಲ್ಲ ಆರಾಮಾಗ್ಬಿಡತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಹಾಗಾದ್ರೆ, ಅಥವಾ ಹಿಂದಿನ ದಿವಸ ಏನೋ ಊಟ ಮಾಡಿದ್ದು ಸರಿಯಾಗಿಲ್ಲ, ತುಂಬಾ ಆಸಿಡಿಟಿ ಆಗಿತ್ತು, ಆ ಆಸಿಡಿಟಿಯನ್ನ ಒಂದ್ಸಲ ಕಡಿಮೆ ಆಂಟಾಸಿಡ್ಸ್ ಅನ್ನ ತಗೊಳ್ತಾರೋ, ಏನೋ ಒಂದು ಉಪಾಯವನ್ನ ಮಾಡ್ಕೊಂಡಿರ್ತಾರೆ, ಆ ಆಸಿಡ್ ಲೆವೆಲ್ಸ್ ಕಡಿಮೆ ಆಯ್ತು, ಆಸಿಡಿಟಿ ಕಡಿಮೆ ಆಯ್ತು ಅಂದ ತಕ್ಷಣ ನನ್ಗೆ ಮೈಗ್ರೇನ್ ರಿಲೀಫ್ ಆಗತ್ತೆ ಅಂತ ಹೇಳ್ಕೊಂಡು ಪೇಷಂಟ್ಸ್ ನನ್ನ ಹತ್ರ ಹೇಳ್ತಾರೆ. ಅದೇ ಸಂಬಂಧ ಅಲ್ವಾ? ಇದೇ ಒಂದು ನಿದರ್ಶನ. ಏನಪ್ಪಾ ಅಂತಂದ್ರೆ, ನಮ್ಮ ಗಟ್ಟಿಗೂ ನಮ್ಮ ಬ್ರೈನಿಗೂ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಇಲ್ಲಿ ಉತ್ಪತ್ತಿಯಾಗುವಂತಹ ಸಮಸ್ಯೆಯಿಂದಾಗಿ ಮೈಗ್ರೇನ್ನ ಉಲ್ಬಣ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಎಚ್ ಪೈಲೋರಿ ಇನ್ಫೆಕ್ಷನ್ ಏನಿದೆ ಅಲ್ಲ, ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಇಂದಾಗಿ ನಮ್ಮಲ್ಲಿ ಮೈಗ್ರೇನ್ ಅತ್ಯಧಿಕ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ 10ರಲ್ಲಿ 8 ಜನಕ್ಕಾದ್ರೂ ಆಸಿಡಿಟಿಯ ಸಮಸ್ಯೆ ಇದ್ದೇ ಇರುತ್ತೆ. ಈ ಆಸಿಡಿಟಿಯ ಸಮಸ್ಯೆ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ನಮ್ಮಲ್ಲಿ ಮೈಗ್ರೇನ್ ಅಟ್ಯಾಕ್ಸ್ ಆಗುವಂಥದ್ದು, ಮೈಗ್ರೇನ್ ಸಮಸ್ಯೆ ಬರುವಂಥದ್ದು ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದಕ್ಕೆ ನ್ಯಾಚುರಲ್ ಉಪಾಯ ಏನು ಅಂತ ಕೇಳಿದ್ರೆ, ನಾವೇನ್ ಮಾಡಬಹುದು ಅಂತ ನೀವೇನಾದ್ರೂ ಕೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ನಾವು ನಮ್ಮ ಯೋಗಶಾಸ್ತ್ರದಲ್ಲಿ ಒಂದು
ಉತ್ತಮ ವಿಧಾನವನ್ನ ಹೇಳಿದ್ದಾರೆ. ಏನಪ್ಪಾ ಅದು ಅಂತ ಕೇಳಿದ್ರೆ ವಮನ ಧೌತಿ ಅಂತ ಹೇಳ್ತೀವಿ. ವಮನ ಧೌತಿ ಅಂತಂದ್ರೆ ವಾಮಿಟಿಂಗ್ ಅನ್ನ ಮಾಡುವಂಥದ್ದು. ಈಗ ಆಲ್ರೆಡಿ ನಾನು ಅವಾಗ ಸಿಂಪ್ಟಮ್ಸ್ ಅನ್ನ ಹೇಳುವಾಗ ಹೇಳ್ದೆ, ಪೇಷಂಟ್ಸ್ ಅವರಾಗೆ ಹೇಳ್ತಾರೆ, ಒಂದ್ಸಲ ವಾಂತಿ ಮಾಡಿದ್ರೆ ನನ್ಗೆ ಆರಾಮಾಗ್ಬಿಡತ್ತೆ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ವಮನ ಧೌತಿ ಅಂತಂದ್ರೆ ಮತ್ತೇನಿಲ್ಲ. ವಮನ ಧೌತಿ ಅಂತಂದ್ರೆ ನಾವು ಒಂದು 8ರಿಂದ 10 ಗ್ಲಾಸ್ ಅಥವಾ 12 ಗ್ಲಾಸ್ನಷ್ಟು ಸ್ವಲ್ಪ ಬೆಚ್ಚಗಿನ ಉಪ್ಪು ಹಾಕಿದ ನೀರನ್ನು, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕ್ಬಿಟ್ಟು ಆ ನೀರನ್ನ ಚೆನ್ನಾಗಿ ಕುಡಿದು ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಫುಲ್ ಕುಡಿದ್ಬಿಟ್ಟು ಗಂಟಲಿಗೆ ಬೆರಳನ್ನ ಹಾಕಿ ವಾಲಂಟರಿಯಾಗಿ ವಾಮಿಟಿಂಗ್ ಅನ್ನ ಮಾಡುವಂಥದ್ದು. ಅಷ್ಟು ನೀರು ಹೊರಗೆ ಬಂದು ಲಾಸ್ಟಿಗೆ ಆ ಹುಳಿ ಪದಾರ್ಥ ಅಂದ್ರೆ ಆಸಿಡ್ ಕಂಟೆಂಟ್ ಏನಿದೆಯಲ್ಲ, ಹೆಚ್ಚಾಗಿರುವಂತಹ ಆಸಿಡ್ ಅದು ಹೊರಗೆ ಬರುವಲ್ಲಿಯವರೆಗೆ ನಾವು ವಾಮಿಟಿಂಗ್ ಅನ್ನ ಮಾಡಬೇಕು. ಸೊ ಇದನ್ನ ವಾಮನ ಧೌತಿ ಅಂತ ಕರಿತೀವಿ. ಇದು ಒಂದು ಕ್ರಿಯೆ, ಅಂದ್ರೆ ವಿಷವಸ್ತುಗಳನ್ನ ಹೊರಗೆ ಹಾಕುವಂತ ಒಂದು ಕ್ರಿಯೆ. ಸೊ ಇದನ್ನ ಮಾಡಿದಾಗ ಆಸಿಡ್ ಕಂಟೆಂಟ್ಸ್ ಎಲ್ಲ ಹೊರಗಡೆ ಹೋಗ್ಬಿಡತ್ತೆ. ಅದರಿಂದಾಗಿ ಆ ನರ್ವ್ ಏನಿರುತ್ತಲ್ಲ ನಮ್ಮ ಹೊಟ್ಟೆಯಲ್ಲಿ, ಅದು ಆಸಿಡ್ ಇಂದಾಗಿ, ಟೂ ಮಚ್ ಆಫ್ ಆಸಿಡ್ ಇಂದಾಗಿ ಇರಿಟೇಟೆಡ್ ಆಗಿರುತ್ತೆ. ಆ ಇರಿಟೇಷನ್ ಇಂದಾಗಿ ಅದೇ ಬ್ರೈನಿಗೂ ಕೂಡ ಎಫೆಕ್ಟ್ ಮಾಡೋದ್ರಿಂದ ನಮ್ಗೆ ಮೈಗ್ರೇನ್ ಅಟ್ಯಾಕ್ಸ್ ಆಗಿರುತ್ತೆ. ಸೊ ಒಂದ್ಸಲ ಈ ನರ್ವ್ ರಿಲ್ಯಾಕ್ಸ್ ಆಯ್ತು ಅಂತಂದ್ರೆ ನಮ್ಗೆ ಮೈಗ್ರೇನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ವಮನ ಧೌತಿಯನ್ನ ಮಾಡೋ ಅಂಥದ್ದು ತುಂಬಾ ತುಂಬಾ ಮುಖ್ಯವಾಗಿ ಅಥವಾ ಮುಖ್ಯ ಪಾತ್ರವನ್ನ ಈ ಒಂದು ಆಸಿಡಿಟಿ ಅಥವಾ ಮೈಗ್ರೇನ್ ಕಂಡೀಷನ್ಸ್ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ನೀವು ಈಗ ವಮನ ಧೌತಿಯನ್ನ ಮಾಡಿದ ನಂತರ ಅಥವಾ ಈ ಒಂದು ಧೌತಿಯನ್ನ ಅಥವಾ ವಾಮಿಟಿಂಗ್ ಕ್ರಿಯೆಯನ್ನ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದಪ್ಪ ಆಸಿಡಿಟಿಯನ್ನ ಕಡಿಮೆ ಮಾಡ್ಕೊಳ್ಳೋಕೆ ಅಥವಾ ಸ್ಪೆಷಲಿ H. ಪೈಲೋರಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳಿದ್ರೆ ಬ್ಲ್ಯಾಕ್ ಕ್ಯುಮಿನ್ ಅಂತ ಹೇಳ್ತೀವಿ ಅಥವಾ ಕಾಲಾಜೀರ ಅಂತ ಕೇಳಿದಿರಲ್ವಾ. ಸೊ ಈ ಒಂದು ಕಪ್ಪು ಜೀರಿಗೆ ಅದನ್ನ ಉಪಯೋಗಿಸೋದ್ರಿಂದ ನಾವು ಚೆನ್ನಾಗಿ H. ಪೈಲೋರಿ ಇನ್ಫೆಕ್ಷನ್ ಅನ್ನ ಕಂಬ್ಯಾಟ್ ಮಾಡೋದಕ್ಕೆ, ಲೋವರ್ ಮಾಡೋದಕ್ಕೆ ಅಥವಾ ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಸಂಬಾರ ಪದಾರ್ಥವೇ ಆಗಿರುವಂತಹ ಒಂದು ಕಪ್ಪು ಜೀರಿಗೆಯನ್ನ ಉಪಯೋಗಿಸ್ಬೇಕು. ಪ್ರತಿನಿತ್ಯ 1 ಚಮಚ ಈ ಕಪ್ಪು ಜೀರಿಗೆ ಸೇವನೆಯನ್ನ ಮಾಡೋದ್ರಿಂದ H. ಪೈಲೋರಿಯನ್ನ ತುಂಬಾ ಚೆನ್ನಾಗಿ ಇದು ಕೌಂಟರ್ ಅಟ್ಯಾಕ್ ಮಾಡುತ್ತೆ, ಅದನ್ನ ನಿರ್ಮೂಲನೆ ಮಾಡ್ಕೊಡುತ್ತೆ. ಹಾಗಾಗಿ ಕಪ್ಪು ಜೀರಿಗೆಯನ್ನ ಉಪಯೋಗಿಸ್ಬೇಕು. ಅದ್ರ ಜೊತೆಗೆ ಪ್ರೋಬಯೋಟಿಕ್ ಫುಡ್ ಅಂತ ನಾವು ಹೇಳ್ತೀವಿ. ಪ್ರೋಬಯೋಟಿಕ್ ಫುಡ್ ಅಂತಂದ್ರೇನು, ನಮ್ಮ ಗಟ್ಟಿಂದ ಉತ್ಪತ್ತಿ ಆಗುವಂತಹ ಈ ಒಂದು ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಇದು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನೆಲ್ಲ ಹಾಳು ಮಾಡ್ಬಿಡುತ್ತೆ. ಹಾಗಾಗಿ ನಮ್ಮ ಶರೀರದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇದ್ರಷ್ಟೇ ನಾವು ಈ ಒಂದು H. ಪೈಲೋರಿಯನ್ನ ಕೌಂಟರ್ ಅಟ್ಯಾಕ್ ಮಾಡ್ಕೊಳ್ಬಹುದು. ಒಳ್ಳೆ ಬ್ಯಾಕ್ಟೀರಿಯಾಗಳು ಅಂತಂದ್ರೆ ಯಾವುದು, ಅವುಗಳನ್ನ ಪ್ರೋಬಯೋಟಿಕ್ಸ್ ಅಂತ ಕರಿತೀವಿ. ಮೊಸರಾಗಿರಬಹುದು, ಮಜ್ಜಿಗೆ ಆಗಿರಬಹುದು, ಇಂತಹ ಆಹಾರ ಪದಾರ್ಥಗಳು ಪ್ರೋಬಯೋಟಿಕ್ಸ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಗುಡ್ ಗಟ್ ಬ್ಯಾಕ್ಟೀರಿಯಾಸ್, ಒಳ್ಳೆಯ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಅಥವಾ ಅವುಗಳ ಒಳ್ಳೆಯ ಪ್ರಮಾಣದಲ್ಲಿ ಅವನ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಆದ್ರೆ ಕೆಲವೊಂದ್ಸಲ ಏನ್ ಹೇಳ್ತಾರೆ ಗೊತ್ತಾ, ಈ ಮಜ್ಜಿಗೆಯನ್ನ ಕುಡಿದಾಗ ಅಥವಾ ಮೊಸರನ್ನ ಉಪಯೋಗಿಸಿದಾಗ ನನ್ಗೆ ಆಸಿಡಿಟಿ ಆಗತ್ತೆ ಅಂತ ಹೇಳಿ ಕೂಡ ಹೇಳೋರಿದ್ದಾರೆ ಜನ. ಯಾಕಂತಂದ್ರೆ ಇದೆಲ್ಲ ಫರ್ಮೆಂಟೆಡ್ ಫುಡ್ಸ್ ಅಲ್ಲಿ ಸ್ವಲ್ಪ ಹುಳಿ ಪದಾರ್ಥ ಉತ್ಪತ್ತಿ ಆಗುವಂಥದ್ದು, ಆಸಿಡಿಕ್ ಕಂಟೆಂಟ್ ಆಗುವಂಥದ್ದು ಆಗ್ಬಿಡತ್ತೆ. ಅದಕ್ಕೋಸ್ಕರ ಇನ್ನೂ ಒಂದು ಉಪಾಯವನ್ನ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಗಳನ್ನ ತಗೊಳ್ಬಹುದು. ಈ ಪ್ರೋಬಯೋಟಿಕ್ ಸಪ್ಲಿಮೆಂಟೇಷನ್ ಅನ್ನ ಮಾಡ್ಕೊಳ್ಳೋದ್ರಿಂದ ಆವಾಗ ಇಂತಹ ಸಮಸ್ಯೆ ಆಸಿಡಿಟಿ ಮತ್ತೆ ಆಗುವಂಥದ್ದು ಅಥವಾ ಅವ್ರಿಗೆ ಹುಳಿ ಅಂಶ ಆಗದೆ ಇರುವಂತದ್ದು ಸಮಸ್ಯೆ ಇದ್ರೆ ಅದನ್ನ ಕೂಡ ನಿರ್ಮೂಲನೆಯನ್ನ ಮಾಡ್ಕೊಳ್ಬಹುದು, ಏನು ಸಮಸ್ಯೆ ಆಗೋದಿಲ್ಲ ಅವರಲ್ಲಿ. ಹಾಗಾಗಿ ಪ್ರೋಬಯೋಟಿಕ್ಸ್ ಅನ್ನ ಚೆನ್ನಾಗಿ ಕನ್ಸ್ಯೂಮ್ ಮಾಡುವಂಥದ್ದು, ಜೊತೆಗೆ ವಾಮಿಟಿಂಗ್ ಅಥವಾ ವಾಮನ ಧೌತಿಯನ್ನ ಮಾಡುವಂಥದ್ದು, ಕಪ್ಪು ಜೀರಿಗೆಯ ಸೇವನೆಯನ್ನ ಮಾಡೋದ್ರಿಂದ H. ಪೈಲೋರಿಯನ್ನ ಚೆನ್ನಾಗಿ ನಾವು ನಿರ್ಮೂಲನೆಯನ್ನ ಮಾಡ್ಕೊಳ್ಬಹುದು, ನಮ್ಮ ಆಸಿಡಿಟಿಯನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು. ಇದ್ರ ಜೊತೆಗೆ ಇನ್ನೂ ಒಂದಿದೆ, ಬೂದಗುಂಬಳ ರಸವನ್ನು ಪ್ರತಿನಿತ್ಯ ಸೇವನೆಯನ್ನ ಮಾಡ್ತಾ ಬಂದ್ರೆ ಇದು ಸಹ ಆಸಿಡಿಟಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಈ ಎಲ್ಲ ಒಂದು ಅಂಶಗಳನ್ನ ನೀವು ಅಳವಡಿಸ್ಕೊಳ್ತಾ ಬಂದ್ರೆ ಆಸಿಡಿಟಿಯನ್ನ ಚೆನ್ನಾಗಿ ನಿರ್ಮೂಲನೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಮೈಗ್ರೇನ್ ಅನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದೆಲ್ಲದರ ಜೊತೆಗೆ ಇನ್ನೂ ನಾವೊಂದು ಜಸ್ಟ್ ಆಸ್ ಎ ನೋಟ್ ಅನ್ನ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ, ಹೆಂಗಸರಲ್ಲಿ ಸಾಮಾನ್ಯವಾಗಿ ಮುಟ್ಟಿನ ಸಂದರ್ಭ ಹತ್ರ ಬಂತು ಅಂದ ತಕ್ಷಣ ಅವರಲ್ಲಿ ಮೈಗ್ರೇನ್ ಅಟ್ಯಾಕ್ ಆಗುವಂತಹ ಸಂಭವ ಜಾಸ್ತಿ ಬರುತ್ತೆ. ಯಾವಾಗೆಲ್ಲ ಈ ಅಟ್ಯಾಕ್ಸ್ ಆಗತ್ತೆ ಅಂತ ನಾವು ಪ್ರಶ್ನೆಗಳನ್ನು ಕೇಳ್ತಾ ಬಂದಾಗ ಹೆಣ್ಣು ಮಕ್ಕಳಲ್ಲಿ
ಸಾಮಾನ್ಯವಾಗಿ ಅವ್ರು ಹೇಳ್ತಾರೆ, ನನ್ಗೆ ಮುಟ್ಟಿನ ದಿನ ಹತ್ರ ಬಂತು ಅಂತ ಅಂದ್ರೆ ಮೈಗ್ರೇನ್ ಅಟ್ಯಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ನನ್ನ ಹತ್ರ. ಸೊ ಅದು ಒಂದು ಎಂಟೈರ್ಲಿ ಡಿಫ್ರೆಂಟ್ ಟಾಪಿಕ್. ಅದು ಹಾರ್ಮೋನಲ್ ಮೀಡಿಯೇಟೆಡ್ ಮೈಗ್ರೇನ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ನಾನು ಇನ್ನೊಂದು ದಿವಸ ಮತ್ತೊಂದು ಪ್ರತ್ಯೇಕವಾದ ವಿಡಿಯೋವನ್ನೇ ಮಾಡಿ ನಿಮ್ಮ ಮುಂದೆ ತಗೊಂಡ್ ಬರ್ತೇನೆ. ಆದ್ರೆ ಈ ಒಂದು ಆಸಿಡಿಟಿ ಜಾಸ್ತಿ ಆಗೋದ್ರಿಂದಾಗಿ ಆಗುವಂತಹ ಮೈಗ್ರೇನ್ ಏನಿದೆ, ಅದಕ್ಕೆ ಈಗ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಎಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ತಾ ಬರೋದ್ರಿಂದ ಆಸಿಡಿಟಿಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಮೈಗ್ರೇನ್ ಅನ್ನ ಕೂಡ ನೀವು ರಿವರ್ಸ್ ಮಾಡ್ಕೊಳ್ಬಹುದು, ಕ್ಯೂರ್ ಮಾಡ್ಕೊಳ್ಬಹುದು, ಹಾಗೇನೆ ಪ್ರಿವೆಂಟ್ ಕೂಡ ಮಾಡಬಹುದು. ಗೊತ್ತಾಯ್ತಲ್ಲ? ಹಾಗಾಗಿ ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆರೋಗ್ಯಪೂರ್ಣ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೆ, ಕಮೆಂಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಅದನ್ನ ಬರೆದು ಹಾಕಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.